ನಾಗರಾಜ್ ಅಂತ. ನನಗೆ ಬ್ಯಾಕ್ ಪೈನ್ ಇತ್ತು. ನಾನು ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಬ್ಯಾಕ್ ಪೈನ್ ಇರೋದ್ರಿಂದ ನಾನು ಬೇರೆ ಹಾಸ್ಪಿಟಲ್ ತೋರಿಸಿದ್ದೀನಿ. ಅವರು MRI ಸ್ಕ್ಯಾನ್ ಮಾಡಿ ಅಂತ ನೋಡಿದರೆ MRI ಸ್ಕ್ಯಾನ್ ಮಾಡಿದ್ದೀನಿ. MRI ಸ್ಕ್ಯಾನ್ ಮಾಡಿದ್ರೆ L5 ಡಿಸ್ಕ್ ಮರ್ಜ್ ಆಗಿತ್ತು. ಅದು ಕಾಲು ಫುಲ್ ಪೇನ್ ಬರ್ತಾ ಇತ್ತು. 100 ಮೀಟರ್ ವಾಕ್ ಕೂಡ ಮಾಡಕ್ ಆಗ್ತಾ ಇರಲಿಲ್ಲ. ಮತ್ತೆ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿದ್ದೀನಿ. ಅಲ್ಲಿ ಆಪರೇಷನ್ ಮಾಡಲೇಬೇಕು ಇಮಿಡಿಯೇಟ್ಲಿ ಅಂತ ಹೇಳಿದ್ರು. ಅವಾಗ ನಾನು ಆಪರೇಷನ್ಗೆ ಹೋಗ್ತೀರಾ, ನಾನು ಇಲ್ಲಿ ಜಯನಗರದಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಂತ ಹೇಳಿದ್ರು. ಅವಾಗ ವೆಲಿಟಿಯ ಹಾಸ್ಪಿಟಲ್ ಅಲ್ಲಿ ನಾನು ಬಂದಾಗ ವಿಕಾಸ್ ಸರ್ ಎಂಬ ಡಾಕ್ಟರ್ ಇದ್ರು. ಅವ್ರ ಹತ್ರ ಎಲ್ಲ MRI ಸ್ಕ್ಯಾನ್ ಎಲ್ಲ ಮಾಡಿದಾಗ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟು ಅವಾಗ ಇಮಿಡಿಯೇಟ್ಲಿ ಅದು 45 ಮಿನಿಟ್ಸ್ ನಮ್ಮ ಪ್ರೋಸೆಸ್ ಏನು ಇಂಜೆಕ್ಷನ್ ಇತ್ತು ಅದು ತೆಗೆದುಕೊಂಡೆ. ವಿತಿನ್ ಹಾಫ್ ಅನ್ ಅವರ್ 1 ಅವರ್ ಅಲ್ಲಿ ಪೇನ್ ಎಲ್ಲ ರಿಲೀಫ್ ಆಯ್ತು. ಆರಾಮಾಗಿ ವಾಕ್ ಮಾಡ್ಕೊಂಡು ಮನೆಗೆ ಹೋಗಿದ್ದೀನಿ. ಅದೇ ರೀತಿ ಇದು ಫಿಸಿಯೋಥೆರಪಿಯಲ್ಲಿ ಅಂಜಲಿ ಮತ್ತೆ ಪ್ರಿಯಾಂಕಾ ಇವರಿಬ್ರು ಕೂಡ ಫಿಸಿಯೋಥೆರಪಿ ಮಾಡಿಕೊಟ್ರು. ಅವರು ನಮ್ಮ ಜೊತೆಗೆ ಅದ್ರ ಜೊತೆಗೆ ವ್ಯಾಯಾಮ ಹೆಂಗ್ ಮಾಡಬೇಕು ಏನು ಅಂತ ಹೇಳ್ಕೊಟ್ರು. ಅದನ್ನ ನಾನು ಕಂಟಿನ್ಯೂಸ್ಲಿ 1 ಮಂತ್ ಇಂದ ಮಾಡ್ತಾ ಇದ್ದೀನಿ. ಪೇನ್ ಅಂತೂ ರಿಲೀಫ್ ಆಗಿದೆ, ಆರಾಮಾಗಿದ್ದೀನಿ. ವಾಕ್ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ವಾಲಿಬಾಲ್ ಆಡ್ತಾ ಇದ್ದೀನಿ. ಯಾವುದೇ ರೀತಿ ತೊಂದರೆ ಇಲ್ಲ. ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿ ತೊಂದರೆ ಇಲ್ಲ. ಏನಾರ ಅಕಸ್ಮಾತ್ ನಿಮ್ಗೆ ಈ ತರ ಏನಾದ್ರು ಪೇನ್ ಇದ್ರೆ ಆಪರೇಷನ್ಗೆ ಹೋಗ್ತೀರಾ, ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ. ವಿಕಾಸ್ ಸರ್ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು.